ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಟ್ರೆಕ್ಕಿಂಗ್ ಹೊರಟಿದ್ದೇವೆ. ಎಲ್ಲಿ ಅಂತ ನಾವು ನಿಮಗೆ ಲೊಕೇಶನ್ ರೀಚ್ ಆದಮೇಲೆ ಹೇಳ್ತೇವೆ, ತೋರಿಸ್ತೇವೆ. ಅಲ್ಲಿ ಒಂದು ಕಾರು ಹೋಗ್ತಾ ಉಂಟು ಎದುರು, ಇನ್ನೊಂದು ನಮ್ಮ ಕಾರ್. ಸೊ ಆನ್ ದ ವೇ ನಾವು ನಮ್ಮ ಅಕ್ಕನನ್ನು ಪಿಕ್ ಮಾಡಲಿಕ್ಕಿದ್ದೇವೆ ಬಜಗೋಲಿಯಲ್ಲಿ, ಅಲ್ಲಿ ಸಿಗ್ತೇವೆ. ಈ ಪರ್ಟಿಕ್ಯುಲರ್ ಕ್ಲಿಪ್ಪಿಗೆ ನನಗೆ ಮೈಕ್ ಆನ್ ಮಾಡಲಿಕ್ಕೆ ಮರ್ತೋಗಿತ್ತು. ಇದರಲ್ಲಿ ನಾನು ನಮ್ಮದು ಗ್ರೂಪ್ ಇದ್ದು ಇಂಟ್ರೊಡಕ್ಷನ್ ಕೊಡ್ತಿದ್ದೆ. ಇಲ್ಲಿ ಶ್ರಾವ್ಯಕ್ಕಿದ್ರು, ಅಕ್ಕಿನ್, ಅನ್ವಿತ್, ಆಶಿಶ್, ಕಿಶನ್, ಹೃದಯ್ ಮತ್ತು ದೀಕ್ಷಾ ಆ್ಯಂಡ್ ಶ್ರದ್ಧಾ ಇದ್ಲು. ಸೊ ನಾವೆಲ್ಲ ಗಂಗಾಡಿಕಲ್ ಟ್ರೆಕ್ಕಿಂಗಿಗೆ ಇಷ್ಟು ಜನ ಒಟ್ಟಿಗೆ ಹೋಗಿದ್ವಿ. ಇದು ನಾವು ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಕೊಟ್ಟಿದ್ವಿ. ಆ ಸ್ಪಾಟಲ್ಲಿ ತೆಗೆದ ಕ್ಲಿಪ್. ಇಲ್ಲಿ ಎಲ್ಲ ತಿಂತಿದ್ದಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಹೇಗೆ ಅಲ್ವಂಗೆ ಟ್ರೆಕ್ಕಿಂಗ್? ಇಷ್ಟು ತಿಂದು ಹೋಗ್ಬೋದು ಅಂತ ಗೊತ್ತಿಲ್ಲ. ಟ್ರೆಕ್ಕಿಂಗ್ ಫೀಲಿಂಗ್ ಎಕ್ಸೈಟೆಡ್. ಇನ್ನು ಅಲ್ಲಿ ಹೋಗಿ ನೋಡ್ಬೇಕು ಹೇಗಂತ. ಬ್ಲಾಗಲ್ಲಿ ಹಿಂದೆ ವಿನಿಯಾರದು ಬರೋದು 4 ಕಾಲಲ್ಲಿ ಕಂಡ್ರದು ನಾನು, ಆಯ್ತಾ? ಫಾಲೋ ಮಾಡಿ. ನೋ ಕಮೆಂಟ್. ನನ್ನೊಟ್ಟಿಗೆ ಇನ್ನೊಂದು 4 ಕಾಲಿಂದ ಕಂಡ್ರೆ ತಗೋಣೆ. ಅಲ್ಲಿ ದೊಡ್ಡ ಸ್ಟ್ರಾಂಗ್ ದೊಡ್ಡ ಕೋಲ್ ಇಟ್ಕೊಂಡು ಬರೋದು ನಾನೇ. ದೊಡ್ಡ ಕೋಲು ಮತ್ತೆ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಬರೋದು ನಾನೇ. ದೇವರಕ್ಕೊಂದು ತಂದಿದ್ದೇನೆ. ಸೊ ಈಗ ಹೊರಟ್ವಿ ಇಲ್ಲಿಂದ. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಸೀದಾ ಟ್ರೆಕ್ಕಿಂಗ್ ಸ್ಪಾಟಿಗೆ ಹೋಗ್ತೇವೆ. ತುಂಬ ಜನರಿಗೆ ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿಕ್ಕಿಲ್ಲ. ನಾವು ಯಾವುದೇ ಟ್ರೆಕ್ಕಿಂಗ್ ಹೋಗಲಿಕ್ಕಿದ್ರು, ಅಂದರೆ ಕುದುರೆಮುಖ ಯಾವುದೇ ಆ ಸೈಡಲ್ಲಿ ಬೀಳುವ ಟ್ರೆಕ್ಕಿಂಗ್ ಹೋಗಲಿಕ್ಕಿದ್ರೆ, ಕುದುರೆಮುಖ ಫಾರೆಸ್ಟ್ನ ಮಿಡಲಲ್ಲಿ ನಮಗೊಂದು ಚೆಕ್ ಪೋಸ್ಟ್ ಸಿಗ್ತದೆ. ಆ ಚೆಕ್ ಪೋಸ್ಟಿಗೆ ಹೋಗಿ ನಮ್ಮದು ಡೀಟೇಲ್ಸ್ ಎಲ್ಲ ನಾವು ಎಂಟ್ರಿ ಮಾಡಿಸ್ಕೊಳ್ಬೇಕು. ನಮ್ಮದು ಟಿಕೆಟ್ ಬುಕ್ ಮಾಡಿದ್ದ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ಮತ್ತೆ ವಾಪಸ್ ನಾವು ನಮ್ಮದು ಟ್ರೆಕ್ಕಿಂಗ್ ಬೇಸ್ ಪಾಯಿಂಟಿಗೆ ಬರಬೇಕು. ಸೊ ಇದೊಂದು ಇನ್ಫಾರ್ಮೇಷನ್ ನಿಮಗೆಲ್ಲ ಗೊತ್ತಿರಲಿ. ಮತ್ತೆ ನಮಗೆ ಅಲ್ಲಿ ಗೈಡ್ ಕೊಡ್ತಾರೆ. ಮತ್ತು ನಾವು ಅವರನ್ನು ಕರ್ಕೊಂಡು ಟ್ರೆಕ್ಕಿಂಗ್ ಬೇಸ್ ಪಾಯಿಂಟಿಗೆ ಹೋಗಬೇಕು. ನಮಗೆ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಹೋಗಿ ಬರಲಿಕ್ಕೆ ಆಯಿತು. ಸೆಕೆಂಡ್ ಟೈಮ್ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಕೊಟ್ಟಿದ್ದೇವೆ. ಗುಡ್ಡ ಅಥವಾ ಮುಂಚೆ ಒಟ್ಟಿಗೆ. ಹೌದು, ಮತ್ತೆ ಹಸಿವಾದರೆ ಆಗಾಗ. ನಾನು ಹೋಗ್ತೇನೆ. ಯಾರೊಬ್ರು ತಿಂತಿದ್ದಾರೆ, ಯಾರಂತ ನೋಡು. ನಮ್ಮದು ಚೆಕ್ಕಿಂಗ್ ಎಲ್ಲ ಆಯಿತು. ಈಗ ತಿಂಡಿ ತಿಂದು ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ನಮ್ಮದು ವಾಪಸ್. 4 ಅರ್ಧ ಚಟ್ಕ ಬಡ್ಡಿ ಪಂಡ ನಮ್ಮ ಪಿರೋಡ್ದು ಎಲ್ಲ ಬಾಕಿ ಆಯ್ತಾರೆ. ಅದು ಪಂಡ ಆತು ನಮಕ್ಕೆ ಸೋಷಿಯಲ್ ನಿಜ ಅವು ಕಮ್ಮಿದ ಎಲ್ಲಿ ಅದ ಆಲ್ಸ್ ಗುಡ್ಡೆ ಆಂಡ ಐಟ್ ನಂಬಿರೋ ಅವೇ ಗೊತ್ತಂಡ ಇನ್ನೋಡ ಪೋಯ್ನೆ ಕಲ್ಲು 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 ಪ್ರಾಜೆಕ್ಟ್ ದಾದ ಗೊತ್ತ ಕಿಶಿರ ಅವಾಗ ಗೊತ್ತಿಜ್ಜರ ಗುಡ್ಡೆ ಬರ್ತಿರೋದು ಕಬ್ಬೆ ಹಿಲ್ಸಿದ್ದು ಪೋಯ್ ನಾವು ವಿತ್ತು ಪೋತು ಕೇರಳ ವೆಲ್ಕಮ್ ಟು ಕೇರಳ ಅದು ಮೆಸೇಜ್ ಬರ್ತದೆ. ಏ ಬೈಟ್ ಕೂರ್ಗುಡು ಅಂಕಲ್ ನ ಕುಂತಿಗೆ ನೋಲ್ಪ ಡ್ರೋನ್ 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 ಅವು ವೆಲ್ಕಮ್ ಟು ಕೇರಳ ಆತನೆ ಬೋರ್ಡ್ ಮೆಕ್ಕಲಿತೆ ನಮ್ಮತ್ತಿದ ಅಂತ ಬಕ್ಕಲ ಪೋಯಿರು ಅಂಚಿದ ಕ್ರೇಜಿ ಖುಷಿ ಅದ 4 ಕಾಡು ಫೆಟ್ಟರ ಹಾಕಲ ಮಂದೆ ಹಾಕು ರೈತ ಗೊತ್ತಾ ಮಿತ್ತದ ಬುಕೊಂಜಿ ಗುಡ್ಡೆ ಕ್ಲಾಸ್ ಇತ್ತು ನಾವು ಹೋಯ್ಜಾ ಅಗಲ ಗಡ್ಡ ಟ್ರಕ್ಕಸ್ ನಕಲ ನಾವು ಬರ್ತತನ ಅವು ಓಜಿ ಕಲ್ಲದ ವಿತ್ತು ನಾವು ಕಲ್ಲು ಕ್ಲಾಸ್ ಮಾಡ ಕಲ್ಲು ನನ್ನೊಟ್ಟಿಗೆ ಆಶು ವಿತ್ತು ಬದು ಮರಸಿಜ್ಜಿ ತಪ್ಪದಿರಡು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿಂಟು ಈ ಲೊಕೇಶನ್. ನಮ್ಮದು ಚೆಕ್ಕಿಂಗ್ ಟಿಫಿನ್ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್. ಈಗ ನಾವು ಟ್ರೆಕ್ಕಿಂಗ್ ಬೇಸ್ ಪಾಯಿಂಟ್ಗೆ ಹೋಗಬೇಕು. ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಇದೆ.
ನಾವೀಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಬೇಸ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೇವೆ. ಈಗ ಟೈಮ್ 8:50 ಆಯ್ತು ಟೈಮ್ ಆಲ್ಮೋಸ್ಟ್ 9:30 ಆಯಿತು. ಸೊ ಬೆಳಗ್ಗೆ 3:30ಗೆ ಹೊರಟಿದ್ದೇವೆ ಪುತ್ತೂರಿಂದ. ಈಗ ಹೋಗ್ತಾ ಇದ್ದೇವೆ. ನಮ್ದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು. ಹೌದು, ನಾನು ಇಲ್ಲಿದ್ದೇನೆ. ನೋಡುವ ನಿಮ್ಮದೆಲ್ಲ ಮುಖ ತೋರಿಸಿ. ಈಗ ಮತ್ತೆ ಹತ್ತಿದ ಮೇಲೆ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ. ಶ್ರಾವ್ಯ ಅವರು ಮುದುಕಿಯಾಗಿದ್ದಾರೆ. ಕೋಳಿಕೊಂಡು ಹೋಗುತ್ತಿದ್ದಾರೆ. ಆಯ್ತು, ಶುರುವಾಯ್ತು. ನಾನೊಂದು ಯಾರು ಅಲ್ಲಿಗೆ ಹೋಗ್ಬೇಕೀಗ ನಾವು. ಅಷ್ಟು ದೂರ ಕಾಣ್ತದಲ್ಲ. ಮೈ ಗಾಡ್, ಈಗಲೇ ಸಾಕಾಗಿದೆ ನಮಗೆ. ಫ್ಯೂಚರಲ್ಲಿ ಯಾರಾದರೂ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಿದ್ರೆ ಪ್ರಾಪರಾಗಿ ಶೂಸ್ ಹಾಕಿ ಆ್ಯಂಡ್ ವಾಟರ್ ಬಾಟಲ್ ಕ್ಯಾರಿ ಮಾಡಿ, ಟಿಫಿನ್ ಕ್ಯಾರಿ ಮಾಡಿ. ಮೇಲೆ ಹೋದ್ಮೇಲೆ ತುಂಬ ಹಸಿವಾಗ್ತದೆ. ಅಂದರೆ ನೀವು ರೀಚ್ ಆಗಲಿಕ್ಕೆ ಒಂದು 2 hours ಬೇಕಾಗ್ತದೆ. ಮತ್ತೆ ವಾಪಸ್ ಇಳಿದು ಬಂದು ಅಲ್ಲಿ ಎಲ್ಲಿ ಸಹ ನಿಯರ್ ಬೈ ಹೋಟೆಲ್ಸ್ ಇಲ್ಲ. ಅದಕ್ಕೆ ಬೇಕಾಗಿ ಎಲ್ಲ ಪ್ರಿಯರಾಗಿ ಪ್ಲ್ಯಾನ್ ಮಾಡಿ ಎಲ್ಲ ತೊಗೊಂಡು ಹೋಗಿ. ಮತ್ತು ಲೀಚಸ್ ಇರ್ತದೆ, ಸೊ ಡೆಟಾಲ್ ಎಲ್ಲ ಇಟ್ಕೊಳ್ಳಿ. ಇಲ್ಲಿ ನಮಗೆ ನ್ಯಾಚುರಲ್ ವಾಟರ್ ಇಟ್ಟಿದ್ದಾರೆ. ಸಾರಿ, ಇದನ್ನೆಲ್ಲ ಕಟ್ ಮಾಡಿ ಆಯ್ತಾ, ಫೋಟೋಸ್ ಕಂಟೆಂಟ್ ಅನ್ನ. ಶ್ರಾವ್ಯ ಕೆಂಚನ್ ಫೀಲ್ ಹೇಗಾಯ್ತು? Very well. My only motivation is they still have to climb all the way here and there. ಯಾರು Mandirna. ಗಾಯ್ಸ್, ಇಷ್ಟು ಹತ್ತಿದ್ವಿ, ಇನ್ನೂ ತುಂಬ ಇದೆ ಹತ್ತಲಿಕ್ಕೆ. ಇಲ್ಲಿಗೆ ಸಾಕಾಗಿದೆ. ನೋಡಿ ಹೇಗುಂಟು ವೇ. ಇಳಿಯುವುದು ಹೇಗೆ ಅಂತ ಗೊತ್ತಿಲ್ಲ. ಈಗ ಹತ್ತಿಯಾಗಿದೆ, ತುಂಬ ವೇ ಫುಲ್ ಒಟ್ರಾಶಿ ಇದೆ. ತುಂಬ ಸ್ಟೀಪ್ಸ್ ಉಂಟು. ಎಲ್ಲ ನಾವು ಡಿವೈಡ್ ಆಗಿದ್ದೇವೆ. ಗ್ರೂಪ್ನವ್ರು 9 ಮೆಂಬರ್ಸ್. ನಾವೀಗ 3 ಜನ ಒಟ್ಟಿಗಿದ್ದೇವೆ. ಗಾಯ್ಸ್ ನೋಡಿ, ಇನ್ನೂ ಅಷ್ಟು ಮೇಲೆ ಹೋಗ್ಲಿಕ್ಕಿದೆ. ನಾವು ಒಂದು ಸ್ಪಾಟಲ್ಲಿ ರೆಸ್ಟಿಗೆ ಕೂತಿದ್ದೇವೆ. ಎಲ್ರಿಗೂ ಸಾಕಾಗಿದೆ. ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು ಪಾಯಿಂಟ್. ಅವಳಿಗೊಬ್ಳಿಗೆ ಕೈ ನೋವು, ನನಗೆ ಕಾಲಲ್ಲಿ ಸ್ವಲ್ಪ ತಾಗಿ ನೋವಾಗಿದೆ. ಈ ಕಾಲು ಇಟ್ಕೊಂಡು ಕೈ ಇಟ್ಕೊಂಡು ನಾವು ಮೇಲೆ ಹತ್ಲಿಕ್ಕೆ ಉಂಟು ಇನ್ನು. ಹಾಯ್ ಗಾಯ್ಸ್, ಫೈನಲಿ ನಾವು ರೀಚ್ ಆದ್ವಿ ಟಾಪಿಗೆ. ಹೇಗೋ ಹತ್ತಿಕೊಂಡು ಬಂದ್ವಿ. ನೋಡಿ ಇದೇ ವ್ಯೂ. ಗಾಯ್ಸ್, ನಾವು ಫೈನಲಿ ಟಾಪಿಗೆ ರೀಚ್ ಆದ್ವಿ. ಎಲ್ಲರಿಗೆ ಸುಸ್ತಾಗಿ ಮಲಗಿದರೆ. ಇಲ್ಲಿ ಗೊರಕೆ ಕೇಳ್ತಾ ಉಂಟು ನನಗೆ, ಗೊರಕೆ ಸೌಂಡು. ಸಾಕಾಗಿದೆ ನಮಗೆ, ಸುಸ್ತಾಗಿದೆ. ಇನ್ನು ಊಟ ಮಾಡಿ ಇಲ್ಲಿಂದ ವಾಪಸ್ ಹೊರಡಬೇಕು. ಹೇಗೆ ಆಯ್ತಾ ನಿಂಗೆ ಟ್ರೆಕ್ಕಿಂಗ್ ಮಾಡಿ? ನನಗೆ ಇಲ್ಲಿಗೆ ಅರ್ಧದಲ್ಲೇ ಸಾಕಾಗಿದೆ. ಇದನ್ನೇ ಹತ್ತಿದ್ದು ಕಷ್ಟದಲ್ಲಿ ನಾನು.
ಅಲ್ಲಿ ನೋಡಿ ಬ್ಯಾಕ್ ವಾಟರ್ಸ್, ಕುದುರೆಮುಖ ಬ್ಯಾಕ್ ವಾಟರ್ಸ್ ಕಾಣ್ತಿದೆ. ಇದು ನಾವು ಗಂಗಾಡಿಕಲ್ ಟ್ರೆಕ್ಕಿಂಗಿಗೆ ಬಂದದ್ದು. ಫುಲ್ ವೆದರ್ ಒಳ್ಳೆ ಉಂಟು ಇವತ್ತು ಆ್ಯಕ್ಚುಲಿ, ಹಾಗೆ ಕ್ಲೀನಾಗಿ ಕಾಣಿಸ್ತಿದೆ. ಇಲ್ಲದಿದ್ದರೆ ಫಾಗಲ್ಲಿ ಕವರ್ ಆಗ್ತದೆ ಅಂತೆ. ಎಲ್ಲ ಊಟ ಮಾಡ್ತಿದ್ದೇವೆ. ತೋರಿಸಿ ಟಿಫಿನ್. ಪುಲಾವ್ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಸ್ಟೇ ಅವರು. 1 hour ಬೇಕಂತಿದ್ದೀರಿ. ಸಾಕಾಯ್ತು ಗೈಸ್. ಅದ್ರ ವ್ಯೂ ಮಾತ್ರ ಸೂಪರ್ ಉಂಟು. ವೆದರ್ ಸಹ ಚಂದ ಉಂಟು. ಅಷ್ಟು ಬಿಸಿಲು ಅಂತಿಲ್ಲ, ಬಿಸಿಲಿದೆ ಬಟ್ ಅಷ್ಟು ಹ್ಯೂಮಿಡಿಟಿ ಗೊತ್ತಾಗ್ತಿಲ್ಲ. ಎಂಚಿತ್ತು ನೋವನಸ್ ಶಾವ್ಯಕ್ಕ? ಹೌ ವಾಸ್ ದ ಫುಡ್? It was ಟ್ರೆಕ್ಕಿಂಗ್ food. Sorry, food is good. ಪಾಡಂದೆಲ್ಲ ಪಾಡ್ಲೆಕ್ಕ. Yeah, sharing. Love is caring. ಶೇರಿಂಗ್ ಇಸ್ ಕೇರಿಂಗ್. Sorry, sharing is caring. ಆ ಕೊಂಚ ಅರ್ಧ ಗಂಟೆ ತಿನ್ನೋದುಂಟು. ನಾಡ್ದು ತಿನ್ಕೊಳ್ಳೋದಲ್ಲ. ಯಾನ್ ಸತ್ಯ ಕೈಯಿಲ್ಲ ದೆಕ್ಕು ಜಂಗ್ ಕೈ ದೆಕ್ಕು ನೋಡುಂದೆ ಗೊತ್ತುಚ್ಚಿ. ಆ ಟಿಶ್ಯೂ ಅನ್ನ ಎತ್ತನ ಆಯ್ತು ಅಂದ ಇರ್ತದೆ ಗೈಸ್. ನೋಡಿ ಎಷ್ಟು ಚಂದ ಉಂಟು ವ್ಯೂ. ನಮ್ದು ತುಳು ಮತ್ತು ಕನ್ನಡ ವ್ಲಾಗ್ ಮಿಕ್ಸ್, 2 ಲ್ಯಾಂಗ್ವೇಜ್ ಅಲ್ಲಿ ಸಹ ಮಾಡ್ತೀವಿ ಗೈಸ್. ನಮ್ದು ಟ್ರೆಕ್ಕಿಂಗ್ ಎಲ್ಲ ಬೇಸ್ ಮೇಲೆ ಟಾಪ್ ಇಂದ ನಾವೀಗ ಹೊರಟ್ವಿ. ಈಗ ಇನ್ನು ಇಳಿಯುವುದುಂಟು, ನಮಗೆ ಕಷ್ಟ ಅಲ್ವಾ ಶ್ರಾವ್ಯಕ್ಕ? ಹೌದು, ತುಂಬಾ ಹತ್ತಿದ್ದೇವೆ. ಹೌದು, ಈಗ ತುಂಬ ಬ್ರೀಸ್ ಉಂಟು. ನೋಡ ಹೇಗೆ ಆಗ್ತದೆ ಅಂತ. ಮತ್ತೆ ಕೆಳಗೆ ಹೋಗಿ ಸಿಗ್ತೇವೆ. यान किती आणि सध्या 11:30 रीच आहे. 11:23 11:23 ಇಷ್ಟು ಕೆಳಗೆ ಬಂದ್ವಿ. ಅಲ್ಲಿಂದ ತುಂಬ ಕಷ್ಟ ಆಯಿತು ನಮಗೆ ಬರಲಿಕ್ಕೆ. ದೇವ, ತುಂಬ ರೋಡ್ ಸರಿ ಇಲ್ಲ. ಇನ್ನು ನಮಗೆ ಸ್ಟ್ರೈಟ್ ರೋಡ್ ಸಿಗ್ತದೆ, ಅದೇ ಖುಷಿ. ಇಟ್ಸ್ 3 PM. ನಾವು ಆ ಗುಡ್ಡೆಯಿಂದ ಇಳಿದು ಬಂದ್ವಿ ಆ್ಯಂಡ್ ಹೋಗ್ತಾ ಇದ್ದೇವೆ. ಇನ್ನು 2 kilometers ಇದೆ. ಓ ಮೈ ಗಾಡ್. ನಂದು ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಸೊ ಇಟ್ಸ್ ಟೈಮ್ ಆಲ್ಮೋಸ್ಟ್ 3:30 ಆಯಿತಾ? ಆಲ್ಮೋಸ್ಟ್ 3:30 ಆಯಿತು. ಸಾಕಾಗಿದೆ ನಮಗೆ, ಫುಲ್ ಎಕ್ಸಾಸ್ಟ್ ಆಗಿದ್ದೇವೆ ಎಲ್ಲರೂ. ಕಾಲೆಲ್ಲ ಫುಲ್ ನೋಯ್ತುಂಟು. ಆ್ಯಂಡ್ ಫಸ್ಟ್ ಆಫ್ ಆಲ್ ನನಗೆ ಕಾಲಿಗೆ ನೋಯಿತ್ತು, ಅದು ಇನ್ನೂ ಸ್ವಲ್ಪ ಏನಾಗ್ತಿದೆ. ನೆಕ್ಸ್ಟ್ ಲೊಕೇಶನಲ್ಲಿ ಸಿಗ್ತೇವೆ. ನೋಡಿ ಎಲ್ಲರ ಅವಸ್ಥೆ, ಒಮ್ಮೆ ಕಾರಿಗೆ ಬಂದು ಕೂತ್ಕೊಳ್ಳುವಂತಾಗಿದೆ ಎಲ್ಲರಿಗೆ. ನಮ್ಮದು ಟ್ರೆಕ್ಕಿಂಗ್ ಎಲ್ಲ ಆದಮೇಲೆ ನಾವು ಕುದುರೆಮುಖ ಗೋಸ್ಟ್ ಟೌನ್ ಕಡೆ ಹೋದ್ವಿ. ಯೂಟ್ಯೂಬಲ್ಲೆಲ್ಲ ನೋಡಿದ್ವಿ ನಾವು ಅದರ ಬಗ್ಗೆ. ಮೊದಲು KIOCL ಕಂಪನಿ ಇರುವಾಗ ಇದ್ದ ಟೌನ್ ಅದು. ಈಗ ಕಂಪ್ಲೀಟಾಗಿ ಅದು ಮ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದೆ. ಅಂದರೆ ಇಲ್ಲಿ ನೇಚರಿಗೆಲ್ಲ ಎಫೆಕ್ಟ್ ಆಗ್ತದೆ ಅಂತ 2005 or 6 ಸಮಥಿಂಗ್ ಹಾಗೆ ಗೌರ್ಮೆಂಟ್ ಅದನ್ನು ಇಲ್ಲಿ ಸ್ಟಾಪ್ ಮಾಡಿದೆ. ಸೊ ಆಗ ತುಂಬ ವರ್ಕರ್ಸ್ ಇಲ್ಲಿ ಇದ್ದರು. ಅವರಿಗೆ ಮಾಡಿದ ಮನೆ, ಹಾಸ್ಪಿಟಲ್, ಸ್ಕೂಲ್ಸ್, ಒಂದು ಪ್ರಾಪರ್ ಟೌನ್ ಆಗಿತ್ತು ಅದೊಂದು. ಬಟ್ ಈಗ ಫುಲ್ ಅಬಾಂಡನ್ ಆಗಿದೆ. ಆ ಟೌನನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಂದರೆ ತುಂಬ ಎಕ್ಸ್ಪ್ಲೋರ್ ಮಾಡಲಿಕ್ಕಿತ್ತು, ಬಟ್ ನಮಗೆ ನಡಿಲಿಕ್ಕೆ ಅಷ್ಟು ಎನರ್ಜಿ ಇರಲಿಲ್ಲ. ಸೊ ನಾವು ಕಾರಲ್ಲಿ ಎಷ್ಟು ನೋಡಲಿಕ್ಕಾಗ್ತದೆ ಅಷ್ಟನ್ನು ಎಕ್ಸ್ಪ್ಲೋರ್ ಮಾಡಿ ಬಂದ್ವಿ. ಮಾತ್ರ ಆ ಬಿಲ್ಡಿಂಗ್ಸನ್ನೆಲ್ಲ ನೋಡುವಾಗ ಬೇಜಾರಾಗ್ತದೆ. ಅಂದರೆ ಗೌರ್ಮೆಂಟಿಗೆ ಅದನ್ನು ಎಂಥದಕ್ಕಾದರೂ ಯೂಸ್ ಮಾಡ್ಬೋದಿತ್ತು. ಈಗ ಫುಲ್ ಅದು ಹಾಗೆ ಯಾರು ಸಹ ಯೂಸ್ ಮಾಡದೆ ಹೇಗಾಗಿದೆ ನೋಡಿ. ಇಲ್ಲಿ ಒಂದು ಬಿಲ್ಡಿಂಗ್ ಇದೆ, ಮೇ ಬಿ ಹಾಸ್ಪಿಟಲ್ ಆರ್ ಎಂತಾದರೂ ಯಾವುದಾದ್ರೂ ಬಿಲ್ಡಿಂಗ್ ಆಗಿರ್ಬೋದು. ನೋಡುವಾಗ ಹಾಸ್ಪಿಟಲ್ ಆಗಿ ಕಾಣ್ತದೆ. ಟೌನ್ನ ಬಗ್ಗೆ ನಿಮ್ಮ ಅನಿಸಿಕೆ? ಚಂದದ ಟೌನ್, ಏನೋ ಒಂದು ಕಾರಣಕ್ಕೆ ನಿಲ್ಲಿಸಬೇಕಾಯ್ತು.
ನಿಲ್ಲಿಸ್ಬೇಕಾಯ್ತು ಯಾಕೆಂದ್ರೆ ಆಗ ಈ ಊರಿಗೆ ಪ್ರಾಬ್ಲಮ್ ಆಗ್ತಿತ್ತಲ್ಲ. ಹೌದು, ಪ್ರಕೃತಿ ವಿಕೋಪ ಆಗ್ತಿತ್ತು. ಕೋಪ ಮತ್ತೆ ತುಂಬಾ ಕಾರಣಗಳಿಂದ ನಿಲ್ಸಿಲ್ಲ. ಇಲ್ಲದ್ರೆ ಬಾರಿ ಚಂದದ ಒಂದು ಹೇಗಿದೆ ನೋಡಿ, ಪರಿಸರದೊಂದಿಗೆ ಹೇಗೆ ಮಾಡಿದ್ದಾರೆ, ಎಷ್ಟು ಕ್ರೋರ್ಸ್ ಆಗಲೇ ಖರ್ಚು ಮಾಡಿ ಎಲ್ಲ ಬಿಲ್ಟ್ ಮಾಡಿದ್ದಾರೆ. ಈಗ ಫುಲ್ ಹಾಂಟೆಡ್ ಆಗಿದೆ. ಅಪಗ ಕಟ್ಟನತಿ ಎಡ್ಡೆ ಕಟ್ಟುವೇರು ಬಿಲ್ಡರ್ ನಗಲು ಬರ ಬಣ್ಣ ಅಪಗ ಬರ ಫಾರೆಸ್ಟ್ ತೋಡದ ಫಾರೆಸ್ಟ್ ಕೆಲಸದಲ್ಲಿ ಉಂಡದ ಶೋಕುನ್ನು ಅಂಗಡಿ ಐನೇ ಬನ್ನಿ ಅನ್ನದ ಯೂಟ್ಯೂಬ್ ಇಪ್ಪುನ ಅಂಗಡಿ ಅಲ್ಪ ಓಪನ್ ದೇವಸ್ಥಾನ. ಇವರಿಗೊಂದು ಆಸೆ ಇತ್ತಂತೆ ಇಲ್ಲಿಗೆ ಬರ್ಲಿಕ್ಕೆ ಯೂಟ್ಯೂಬ್ ನೋಡಿ. ಹಾಗೆ ಇವರ ಆಸೆ ಇವತ್ತು ಪೂರ್ತಿ ಆಯಿತು. ನಂದಾಸೆ ಇರಲಿಲ್ಲ, ನಾನು ದೂರದಿಂದ ಎಂತ ನೋಡುದು ಈ ಬಿಲ್ಡಿಂಗ್ ಅನ್ನು. ಇವಳಿಗೆಲ್ಲ ಆಸೆ ಇವಳದೆಲ್ಲ. ಕ್ಲಾಕ್ ಟವರ್ ಕ್ಲಾಕ್ ಅಜಂತ ಕ್ಲಾಕ್ ಅಪಗದ. ನಾವೀಗ ಸಂಸೆಗೆ ರೀಚ್ ಆದ್ವಿ. ಇಲ್ಲಿ ಟೀ ಎಸ್ಟೇಟ್ ಹತ್ರ ಒಂದು ಸಣ್ಣ ಕಾಫಿ ಬ್ರೇಕ್ ತಗೊಳ್ಳಿಕ್ಕೆ ಸ್ಟಾಪ್ ಕೊಟ್ಟಿದ್ದೇವೆ. ಇನ್ನು ನಮಗೆ ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಇದೆ ಹೋಗಲಿಕ್ಕೆ ಸ್ಟೇ ಅಲ್ಲಿಗೆ. ಹೇಗೆ ಆಗ್ತಿದೆ ನಿಮಗೆ ಈಗ? ಹೇಗೆ ಆಗ್ತಿದೆ? ಟಯರ್ಡ್ ಫೀಲ್ ಆಗ್ತಾ ಉಂಟು, ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ವಿ ಹ್ಯಾವ್ ಕಮ್ ಟು ದಿಸ್ ಫೇಮಸ್ ಸ್ಪಾಟ್ ಅಗೇನ್. You might have seen this spot in famous Love Mocktail movie. ಅವು ಲವ್ ಮಾಕ್ಟೇಲ್ ಮೂವಿಡ್ ಒಂಜಿ ಸೀನ್ ಉಂಡು ಫಸ್ಟ್ ಇದೆ ಅಂದು. ನಾವೀಗ ಸ್ಟೇಗೆ ರೀಚ್ ಆದ್ವಿ. ಇದು ಕ್ಯಾತನ್ಮಕ್ಕಿ ಹೊರನಾಡು ಸೈಡ್ ಬರ್ತದೆ ಈ ಸ್ಟೇ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೇವೆ. ಹೇಗುಂಟು ಸ್ಟೇ? ಇನ್ನು ರೂಮ್ಸ್ ನೋಡ್ಬೇಕಷ್ಟೇ. ಇನ್ನು ಊಟ ನೈಟ್ ಎಲ್ಲ ವೆಜ್. ಎಸ್ ಡನ್, ನೋ ಪ್ರಾಬ್ಲಮ್ ಫಾರ್ ಇವತ್ತೊಂದು ದಿವಸ ಓಕೆ ಡನ್. ನಮ್ಗೇನು ಪ್ರಾಬ್ಲಮ್ ಇಲ್ಲ. ವೆಜ್ ಆದ್ರೇನು ಯಾವುದಾದ್ರೇನು ಊಟ ಹೊಟ್ಟೆ ಊಟ ಆದರೆ ಆಯ್ತು. ಸತ್ಯ, ಇವತ್ತು ಎಂತ ತಿಂದ್ರು ಮಲಗ್ತೇವೆ ನಾವು, ಅಷ್ಟು ಸುಸ್ತಾಗಿದೆ. ಇಲ್ಲಿ ನೋಡಿ ಸ್ಟ್ರೀಮ್ ಉಂಟು, ಇಲ್ಲಿ ಚಿಕ್ಕ. ಹೃದಯ ಹೇಗಿದೆ ಸ್ಟೇ ಹೊರಗಡೆಯಿಂದ? ಒಳಗಡೆಯಿಂದ ಇನ್ನು ನೋಡ್ಬೇಕಷ್ಟೇ. ಚೆನ್ನಾಗಿದೆ. ಯಾರ್ದು ಸೆಲೆಕ್ಷನ್ ಮತ್ತೆ? ಹಾಂ, ಸೆಲೆಕ್ಷನ್ ಅಲ್ಲಿ ಈಗ ನಾನು ಸೆಲೆಕ್ಟ್ ಮಾಡಿದ್ದು. ನಿಮ್ಮ ಪ್ರಕಾರ ಈಗ ನಮಗೆ ಯಾವ ರೂಮ್ ಕೊಡುವರು? ಇದು ಎಕ್ಸಾಕ್ಟ್ಲಿ ನಾನು ಅಲ್ಲಿ ಒಮ್ಮೆ ಚೆಕ್ ಮಾಡಿ ಬರ್ತೇನೆ. ಅವೇ ಈಗ ನಾವು ಸ್ಟೇ ಅಲ್ಲಿದ್ದೇವೆ. ನಮ್ಮದು ಒಂದು ರೌಂಡ್ ತಿಂಡಿ ಎಲ್ಲ ತಿಂದಾಯಿತು, 2 ರೌಂಡ್ ತಿಂದಾಯಿತು, ಪೋಡಿ ಮತ್ತು ಬಜ್ಜಿ. ಈಗ 3ನೇ ರೌಂಡ್ ಇದು ಬರ್ತದೆ. ಸ್ವಲ್ಪ ಖಾರ ಇತ್ತು. ಯಾವುದು? ಮೆಣಸಿನ ಪೋಡಿ. ಅಯ್ಯೋ, ಇವನಿಗೆ ಖಾರ ಸಿಗ್ಬೇಕಾ? ಹೇಗಿತ್ತು ಇವತ್ತಿನ ಡೇ? ಚೆನ್ನಾಗಿತ್ತು. ವಾಪಸ್ ಬನ್ನಿ. ಟೀಚರ್ ಜೋಕ್ಲೆಡೆ ಬಂದ್ಲಕ್ಕ ಟ್ರಿಪ್ಲೆ ತೊಂಬೋದು ಇಂಚ ಆಗ್ತಿರೋದು ಕೇಳಕ್ಕೆ ಟೀಚರ್ ಕಾವ ನೀವು ರೆಸಿಗ್ನೇಷನ್ ಕೊಡ್ದಿತ್ತು. ರೆಸಿಗ್ನೇಷನ್ ಎಲ್ಲ ಕೊಡಲಿಲ್ಲ ನಾನು. ಅಲ್ಪ ಉಂಟಾಯ್ತಿಲ್ಲೇ ಬಣ್ಣ ಅದೇ ದೀಕ್ಷಾ ಯಾವ ಕೂಡ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮದು ಡೇ 2. ಈಗ ನಾವು ಸ್ಟೇ ಅವರ ಮನೆಗೆ ಹೋಗ್ತಿದ್ದೇವೆ. ಅವರದ್ದು ಓಲ್ಡ್ ಹೌಸ್ ಉಂಟಂತೆ, ಅಲ್ಲಿ ಬಟರ್ ಫ್ರೂಟ್ ಇದೆ ಅಂತ ಹೇಳಿದರು. ಸೊ ಅದನ್ನು ತಗೊಳ್ಳಿಕ್ಕೆ ಅಲ್ಲಿಗೆ ಹೋಗ್ತಿದ್ದೇವೆ. ಫುಲ್ ಅವ್ರದ್ದು ತೋಟದ ನಡುವಲ್ಲಿ ಕಾಫಿ ಮತ್ತು ಅರಕನೆಟ್ ಪ್ಲಾಂಟೇಶನ್ನ ನಡುವಲ್ಲಿ ಹೋಗ್ತಾ ಇದ್ದೇವೆ.
Garden daily, garden daily. This came from Italy, APC, India. ನಾವೀಗ ವಾಪಸ್ ಸ್ಟೇಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ಈಗ ಕ್ಯಾಪ್ಟನ್ ಮಕ್ಕಿಗೆ ಜೀಪ್ ರೈಡ್ ಹೋಗಬೇಕಿದೆ ನಮಗೆ. ಸೊ ನಮ್ಮದು ಬಾಕಿ ಟೀಮ್ ಮೆಂಬರ್ಸ್ ರೆಡಿ ಆಗ್ತಿದ್ದಾರೆ. ಸೊ ನಮ್ಮದು ರೆಡಿ ಆಗಿದ್ವಿ. ನಾವು ಅದಕ್ಕೆ ಒಂದು ಸಣ್ಣ ಮನೆ ಟೂರಿಗೆ ಹೋಗಿ ಬಂದ್ವಿ. ಹಳೆ ಮನೆ. ಇದು ನಮ್ಮದು ಸ್ಟೇ. ಇಲ್ಲಿ ನಾವು ಸ್ಟೇ ಮಾಡಿದ್ವಿ. ಗಾಲಿಗುಡ್ಡ ಹೋಮ್ ಸ್ಟೇ, ಹೊರನಾಡು ಹತ್ತಿರ ಬರ್ತದೆ. ತುಂಬ ಚೆಂದ ಉಂಟು. ಫುಲ್ ಪ್ಲ್ಯಾಂಟ್ಸ್ ಎಲ್ಲ ನಟ್ಟಿದ್ದಾರೆ ಇಲ್ಲಿ, ಚೆಂದ ಚೆಂದದ್ದು. ಇದು ನಾವಿಲ್ಲಿ ಡಾರ್ಮಿಟ್ರಿ ರೂಮಲ್ಲಿ ಸ್ಟೇ ಆಗಿದ್ವಿ. ಅದು ತೋರಿಸ್ಲಿಕ್ಕೆ ಈಗ ಸ್ವಲ್ಪ ಕ್ಲಮ್ಸಿಯಾಗಿ ಉಂಟು. ಎಲ್ಲ ಥಿಂಗ್ಸ್ ಎಲ್ಲ ಅಲ್ಲಲ್ಲಿ ಇದೆ. ಮತ್ತು ಚೆಕ್ಔಟ್ ಆಗುವ ಟೈಮಲ್ಲಿ ಒಮ್ಮೆ ತೋರಿಸ್ತೀನಿ. ಅದು ಡೈನಿಂಗ್ ಏರಿಯಾ. ಅಲ್ಲಿ ನಮ್ಮ ಶ್ರಾವ್ಯಕ್ಕಿದ್ದಾರೆ. ಡೈನಿಂಗ್ ಏರಿಯಾದ ಟೂರ್ ಕೊಟ್ಟು ಬರುವ. ನಾವೀಗ ಕ್ಯಾಪ್ಟನ್ ಮಕ್ಕಿ ಹೋಗ್ತಿದ್ದೇವೆ. ನಮ್ಮದು ಜೀಪ್ ಬಂತು. ಒಂದು ಸೀಟ್ 4 ಜನಕ್ಕೆ ಫುಲ್ಲಲ್ಲಿ ತಿಂಗಳ ಶೋರೂಮ್ ಒಂದು ಗ್ಯಾರೇಜ್ ಇತ್ತು. ನಂದು ಅತ್ತೆ ಬೇಲೆ ಬರುತ್ತೆ ಪೂರ ವರ್ಷ ಬಂದದ್ದು ಇಡ್ವೇರು ತಿಂಗಳು ಚೆಕಪ್ ಹೇಗಿತ್ತು ರಿಕ್ಕಿ ಎಕ್ಸ್ಪೀರಿಯನ್ಸ್? ನಿಂಗೆ ರೈಡ್ ಮಾಡ್ಬೇಕಂತಿತ್ತಲ್ಲ, ಕೊಟ್ರೆ ಮಾಡ್ತೀನಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಜೀಪ್ ರೈಡ್? Awesome, amazing. ಒಂದು ಎಕ್ಸ್ಪೀರಿಯನ್ಸ್. ಕೈಕಾಲೆಲ್ಲ ಹೋಯ್ತು. ಹೌದು. ನೆಕ್ಸ್ಟ್ ಹೋಗುವಾಗ ನಾನು ಬಿಡ್ತೇನೆ. ಸರಿ ಆಯಿತು. ನನಗೆ ಆಗ್ತದೆ ಅದು ಸ್ವಲ್ಪ ಎದುರು ಹೋಗುವಾಗನೇ ಅಲ್ಲಿ ಒಬ್ರು ಬಿದ್ರಲ್ಲ ಈಗ, ಹಾಗೆ ನಾವು ಸಹ ಒಂದೊಂದು ಮೂಲೆಯಲ್ಲಿ ಇರ್ತೇವೆ. ನೀವು ಡೋರ್ ತೆಗೆದು ಬಿದ್ರೆ ನಿಮ್ದು ಜವಾಬ್ದಾರಿ. ಹಾಗೆ ಅಲ್ಲಿ ಪೂರ್ತಿ ಪೂರ್ಣೆ ತರಕ್ಕೆ ಆಗುತ್ತಿಲ್ಲ ಜಾರ್ತಿ ಪೂರ್ಣೆ. ಶ್ರಾವ್ಯಕ್ಕ ಹೇಗಿತ್ತು ಎಕ್ಸ್ಪೀರಿಯನ್ಸ್? ನಿಮ್ಮದು ಕುರ್ತ ಪ್ಯಾಂಟ್ ಇದಿತ್ತದಂತಾಯ್ತು ನಿಮಗೆ. ಪ್ಯಾಂಟ್ ಜೀಪಲ್ಲಿ ಇದು ಮಂಗು ಬೈಲಿಕ್ಕೆ ಆಗ್ತದೆ. ಅರೆ ಜೀಪ್ ಡೇ ಸಾಕೊಂಡು ಮೂಲ ಕೂಲ್ ಉಂಡದು ಚೂರು. ಅಲ್ಲೋಲ್ಲ ರಾಣಿ ಜರಿ ತೋಜು ಮಂಚು. ನಾವು ಕ್ಯಾಪ್ಟನ್ ಮಕ್ಕಿ ಟಾಪ್ಗೆ ರೀಚ್ ಆದ್ವಿ. ನಮ್ಮ ಟೀಮ್ನವರು ಬರ್ತಿದ್ದಾರೆ ಅಲ್ಲಿ. ಶರ್ಟ್ ಚೇಂಜ್ ಮಾಡ್ತಾನೆ. ಟಾಪಿಗೆ ರೀಚ್ ಆದ್ವಿ. ಸೂಪರ್ ಆಗಿದೆ. ಹೇಗೆ ಆಗ್ತಿದೆ ನಿಮಗೆ? ಬಾಯ್ ಬರುದಿಲ್ಲ ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳಿ. ನೇಚರ್ ಬ್ಯೂಟಿ ನೋಡುವಾಗ ಎಲ್ಲ ಮರ್ತೋಗ್ತದೆ ಅಲ್ಲ, ಚಂದ ಉಂಟಲ್ಲ ಇದು ಫುಲ್. ಅಂದ್ರೆ ರಾಣಿ ಜರಿ ಕಾಣ್ತದೆ, ಬಟ್ ನಂಗೆ ಈಗ ಕಾಣ್ತಿಲ್ಲ ಇದೆಲ್ಲ. ಎಂತ ನೀವಿಲ್ಲಿ ಕೂತ್ಕೊಂಡದ್ದು? ಶ್ರಾವ್ಯಕ್ಕನ ಪೆತ್ತ ಅನ್ಬಿಡದು. ಶ್ರಾವ್ಯಕ್ಕ ಇರ ಪೆತ್ತ ಬಂದೆ. ಕೈ ಇಂಚಿತ್ತು ಅಲ್ಲಿತ್ತು. ಹಸೀನಾ ಬೇಗಂ ಲಕ ತೋಜಬಲ. ಸೊ ಆಲೆನ್ ನಮ್ಮ ಪಾಕಿಸ್ತಾನ ಸ್ಪೈ ಅದು ಕಟ್ಪುರ್ನೆ ಟ್ರೈನಿಂಗ್ ಟ್ರೈನಿಂಗ್ ಉಂಡು.
ಅಲ್ಲಿ ಸಲಾಂ ವಾಲಿಕುಂ ಬದಲು ಜೈ ಶ್ರೀರಾಮ್ ಪನ್ಪನೆ ಅಲ್ಲಿ ಪನ ಶೂಟ್ ಮಾಡ್ತೇವೆ ಮತ್ತೆ ಅಲ್ಲಿ ಪದ್ಮಶ್ರೀ ಅವಾರ್ಡ್ ಕೊಂಡು ನಮ್ಮ ಮಾತ ಪೋಪನೆ ಒಂಜಿ ಮೆಡಲ್ ಕೊರ್ವೆ ರಾತಿ ಆಜಿ ತಿಂಗಳು ಟ್ರೈನ್ ಕೊರ್ದು ಉರ್ದು ಪೂರ ಕಲ್ಪದು ಲಾಸ್ಟ್ ಹೋದ ಅಲ್ಪ ಅವ್ರ ದೇಶಿ ಹೇಗಿದೆ ವ್ಯೂ ನಿಕ್ಷಾ? ನಂಗೆ ಚೆಂದಾಗಿದೆ, ಯಾಕೆಂದ್ರೆ ನಾನು ಸೆಕೆಂಡ್ ಟೈಮ್ ಬರುತ್ತೆ. ನಾ ಬರುವಾಗ ಸಂಜೆ ಬಂದದ್ದು, ಆಗ ಅಂದ್ರೆ ಈಗ ಇರ್ಲಿಲ್ಲ ಬಿಸಿಲು ವೆದರ್. ಈಗ ನಾವು ಕನ್ನಡದಲ್ಲಿ ಹೇಳ್ಬೇಕಿತ್ತಿದೆಲ್ಲ. ಅದೆರಡು ಸಹ ಮಿಕ್ಸ್. ನಾನು ಫಸ್ಟಿಗೆ ಹೇಳಿದ್ದೇನೆ, ನಾ ವ್ಲಾಗಲ್ಲಿ ಫಸ್ಟಿಗೆ ಹೇಳ್ತೇನೆ, 2 ಲ್ಯಾಂಗ್ವೇಜ್ ಗೊತ್ತಿದ್ದವ್ರು ಮಾತ್ರ ನೋಡಿ. ತುಂಬಾ ಜನ ನೋಡ್ತಾರೆ ಅಂತ ನಮ್ದ್ರಲ್ಲಿ ತುಳು ಕನ್ನಡ ಸಾಕು, 50 ಜನ ಆದ್ರೂ ನೋಡ್ತಾರಲ್ಲ. ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ವ್ಲಾಗ್ಸ್ ಮಾಡೋದು ನಾವು. ಗೊತ್ತಿದೆ ಅಕೌಂಟ್ ಯೂಟ್ಯೂಬ್ ಲಿಂಕ್ ಕಟ್ಟಿ ಬಿಡುದಿಲ್ಲ ಗ್ರೂಪ್ಗೆ. ನಾನು ನೋಡ್ತೇನೆ. ಆಯ್ತು, ಅಜ್ಜಿ ಕಮ್ಮಿ ಹತ್ರ ವಿಡಿಯೋ ಬರ್ತಾರೆ ಇಲ್ಲದವ ನೆಕ್ಸ್ಟ್ ದ ವಿಡಿಯೋ ಐಟಿ ಇರೋ ಇಜ್ಜ ಸಿಂಗಾಪುರದ ಬರ್ತಾರೆ ಅವನಿ ಸ್ಟೋರಿ ಬರ್ತೀನಿ ಒಂದು ರೀಲ್ ಶಾರ್ಟ್ಸ್ ಅವ್ರು ಇನ್ಸ್ಟಾಗ್ರಾಮ್ ಪಾರ್ದಿದ್ದಾರ ಯೂಟ್ಯೂಬ್ ಕಲೆನೆ ಎಂಚ ಮಣ್ಣು ದುಲುಗುಲುದು ನೀರು ಬರ್ನಾಗ ಅಜ್ಜಿ ಬಿಡ್ಬತ್ ನಾವು ಹೋಗಿ ನಮ್ಮ ಇವರನ್ನು ಯಾವಾಗಲೂ ಇಲ್ಲಿಗೆ ಕರ್ಕೊಂಡು ಬರ್ಬೇಕು. ಇವರ ಜಾಗ ಉಂಟು ಮುದಿಮನೆ ಸೀಟು ನಮ್ಮ ಬ್ಯಾಗ್ ಬತ್ತ ಗೈಸ್. ಎಸ್, ಟ್ರೆಕ್ಕಿಂಗ್ ಮಲ್ಪನೆ ಇರ್ತಾವಲ್ಲಿ ಅದು. ನಾವು ಸ್ಟೇಯಿಂದ ಹೊರಟ್ವಿ, ಇನ್ನು ಫುಲ್ ಟೆಂಪಲ್ಗೆ ಹೋಗುದು. ಬಾಯ್ ಬಾಯ್ ಕಲಾಸ, ಅಂಟಿಲ್ ನೆಕ್ಸ್ಟ್ ಟೈಮ್. ಯಾರಾದರೂ ಬರೋದಿದ್ರೆ ಈ ಸ್ಟೇಗೆ ಬನ್ನಿ, ಗಾಳಿಗುಡ್ಡ ಹೋಮ್ ಸ್ಟೇ ಅಂತ. ಹೇಗಾಯ್ತು ನಿಮ್ದು ಸ್ಟೇ ಎಕ್ಸ್ಪೀರಿಯನ್ಸ್? ಗುಡ್ ಒನ್, ವೆರಿ ಗುಡ್. ವೆಜ್ ಮಾತ್ರ ಊಟ ಇಲ್ಲಿ. ಒಳ್ಳೆದಾಯ್ತು ಫುಡ್. ಹೌದು, ನಾವು ಕಲ್ಸದಲ್ಲಿದ್ದೇವೆ. ಈಗ ಹೊರಡೋದು ನಾವು ಪುತ್ತೂರಿಗೆ, ಬ್ಯಾಕ್ ಟು ಪುತ್ತೂರು. ರಾಣಿಜರಿಗೆ ಹೋಗ್ತಿದ್ದೇವೆ, ಸಾರಿ. ಹಾಂ, ಕಲ್ಸದಲ್ಲಿ 2 days ಟ್ರಿಪ್ ನಮ್ಮದು ಕಂಪ್ಲೀಟ್ ಆಯಿತು. ಇನ್ನು ಆಲ್ಮೋಸ್ಟ್ 2 days ನಮ್ಮದು. ನಾವು ನೆನ್ನೆ ಸಂಜೆ ರೀಚ್ ಆಗಿದ್ದೇವಲ್ಲ, ಈಗ ಆಯ್ತಲ್ಲ ಟೈಮ್. 2 ಅಲ್ಲ, ಸಾರಿ, 1 day ಕಂಪ್ಲೀಟ್ ಆಯಿತು. ಹೇಗಿತ್ತು ಊಟ? ನಾವು ಇಲ್ಲಿ ಊಟ ಮಾಡಿದ್ವಿ, ಬಂದು ಇಲ್ಲಿಗೆ ಬನ್ನಿ ನೆಕ್ಸ್ಟ್ ಬರೋದಾದ್ರೆ. ಹೌದು, ನಾಟ್ ಸೊ ಮಸಾಲಾ ಕಂಫರ್ಟಿಂಗ್ ಫುಡ್. ಇಟ್ ವಾಸ್ ಲೈಕ್ ನಮ್ಮ ಮಂಗಳೂರು ಟೈಪ್ ಸ್ಟೈಲ್ ಫುಡ್. ಇಟ್ ವಾಸ್ ಗುಡ್. ಯಾ, ಸೊ ವಿ ಹೈಲಿ ರೆಕಮೆಂಡ್ ದಿಸ್ ಪ್ಲೇಸ್. ಓಕೆ, ನೆಕ್ಸ್ಟ್ ನಾವು ರಾಣಿಜೇರಿಯಲ್ಲಿ ಸಿಗುವ. ಅಲ್ಲಿ ಅದಕ್ಕಿಂತ ಮುಂಚೆ ಅವರದ್ದು ಡ್ರೆಸ್ ಚೇಂಜ್ ಆಗಬೇಕಿತ್ತು. ಇಲ್ಲ, ಅವರು ನಮ್ಮದು ಊಟ ಎಲ್ಲ ಆಯಿತು. ನಾವು ಕಲಸದಿಂದ ಹೊರಟ್ವಿ. ಇಲ್ಲಿ ಕಲಸೇಶ್ವರ ಟೆಂಪಲ್ ಕಾಣ್ತಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ ನಾವು ರಾಣಿಜರಿಯಲ್ಲಿ ಸ್ಟಾಪ್ ಕೊಡ್ತೇವೆ, ಮತ್ತು ಸೀದಾ ಚಾರ್ಮಾಡಿಯಾಗಿ ಪುತ್ತೂರು ಹೋಗ್ತೇವೆ. ಅಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಗ್ತದೆ. ರಾಣಿಜರಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಕಾಣಿಸ್ತಿದೆ ನಮ್ಮದು ರಾಣಿಜರಿ. ಟೈಮ್ ಈಗ 4 ಆಗ್ತಾ ಬಂತು, 3:53 ಆಯಿತು. ಈಗ ವೆದರ್ ಚಂದ ಇರ್ಬೋದು. ವಾವ್, ನೋಡಿ ರಾಣಿಜರಿ ಹೋಗೋ ರೋಡ್ ಫುಲ್ ಆಫ್ ರೋಡ್ ಆಗಿ ಉಂಟು. ಇಲ್ಲಿಗೆ ಬರುವ ಮುಂಚೆ
ವೆಹಿಕಲ್ಲಿ ನೀವು ಬನ್ನಿ. ಅಲ್ವಾ ಹೃದಯ್, ಎಂತ ಹೇಳ್ತೀರಿ ನಿಮ್ಮ ಈಗ ಅನಿಸಿಕೆ? ಬರಬಾರ್ದಿತ್ತು, ಬಂದಾಗಿದೆ. ರಾಣಿಜರಿಗೆ ಬರೋವರಿಗೆ ಒಂದು ನೆಕ್ಸ್ಟಿಗೆ ಆದಷ್ಟು ಜೀಪ್ನೇ ಟ್ರೈ ಮಾಡಿ. ಅಲ್ಲ, ಅದೇ ನಿಮ್ಮದು ಆಫ್ ರೋಡಿಂಗಿಗೆ ಸುಟೇಬಲ್ ಇರುವ ವೆಹಿಕಲ್ ಆದರೆ ಅದೇ ವೆಹಿಕಲಲ್ಲಿ ಬನ್ನಿ, ಇಲ್ಲದಿದ್ದರೆ ಬರಲಿಕ್ಕೆ ಹೋಗಬೇಡಿ. ಅದೇ ಅಂದರೆ ನಮಗೀಗ ಹೇಗೆ ಆಗಿದೆ ಅಂದರೆ ಹಿಂದೆ ಹೋಗಲಿಕ್ಕೆ ಸಹ ಅಲ್ಲ, ಇಲ್ಲಿ ವೆಹಿಕಲ್ ಸ್ಟಾಪ್ ಮಾಡಿ ನಡ್ಕೊಂಡು ಹೋಗಲಿಕ್ಕೆ ಸಹ ಅಲ್ಲ, ಹಾಗೆ ಆಗಿದೆ. ನೋಡುವ ಎಂತ ಆಗ್ತದೆ ಇವತ್ತೊಂದು. ನಮಗೆ ಸಹ ಗೊತ್ತಿರಲಿಲ್ಲ ಹೇಗಿದೆ ರೋಡು. ನಾವಲ್ಲಿ ಪಾರ್ಕ್ ಮಾಡಿದ್ವಿ ಬಿಕಾಸ್ ನಮ್ಮದು ವೆಹಿಕಲ್ ಹೋಗೋದಿಲ್ಲ. ತಾರೆಲ್ಲ ಇದ್ದರೆ ಹೋಗ್ಬೋದು, ತಾರು ಇಲ್ಲದಿದ್ದರೆ ಯಾವುದಾದ್ರು ಸ್ಪೋರ್ಟ್ಸ್ ವೆಹಿಕಲ್. ಅಂದ್ರೆ ಡಸ್ಟರ್ ಉಂಡಾ ಎನ್ನ ಉಲಾಯಿಲ ಪೋ ಮಾರೆ. ಈಗ ರಿಕ್ಷಾ ಬಂದಿದೆ. ಓ ದೇವ, ಈ ರಿಕ್ಷಾ ಹತ್ತದನ್ನು ನೋಡಬೇಕಿತ್ತು. ನನಗೆ ಹೆದರಿಕೆ ಇರ್ತದೆ ನೋಡಿ. ನನಗೆ ವೀಡಿಯೋ ಮಾಡೋದು ಬಿಟ್ಟು ನಾನು ಅದನ್ನು ನೋಡಿಕೊಂಡು ಕೂತ್ಕೊಂಡಿದ್ದೆ. ಇನ್ನೊಂದು ಹತ್ತದ್ದು ಎಂತಾದರೂ ಇದ್ದರೆ ವೀಡಿಯೋ ಮಾಡ್ತೇನೆ. ಬನ್ನಿ ಹೋಗುವ. ಹೇಗಿದೆ ನೋಡುವ. ನನಗೆ ತುಂಬ ಆಸೆ ಇತ್ತು ರಾಣಿಜರಿಗೊಂದು ಬರಬೇಕಂತ. ಸೊ ಈಗ ಫೈನಲಿ ಆಯಿತು, ಬರ್ತಿದ್ದೇನೆ. 400 ಮೀಟರ್ಸ್ ನಡೀಲಿಕ್ಕಿದೆ ಮಾತ್ರ. ಅಲ್ಲಿ ವೆಹಿಕಲ್ ಇಟ್ಟು ನಾವು ಅಲ್ಲಿ ಕೆಳಗಿಂದನೇ ಜೀಪ್ ಮಾಡಿ ಬರಬೇಕಿತ್ತು. ಗೊತ್ತಿರಲಿಲ್ಲ, ವೆಹಿಕಲ್ ಹೋಗ್ತದಂತೆ ಹೇಳ್ತಿದ್ರು, ಹಾಗೆ ಬಂದ್ವಿ. ಬಟ್ ಇಲ್ಲಿ ರೋಡ್ ತುಂಬ ಒಟ್ರಾಶಿತ್ತು. ಹಾಗೆ ನಮಗೆ ನಡ್ಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ. ಬೆಸ್ಟ್ ನೆಕ್ಸ್ಟ್ ಟೈಮ್ ಬರೋವರಿಗೆ ಕೆಳಗಿಂದಲೇ ಜೀಪ್ ಮಾಡಿ ಬನ್ನಿ. ನಡೆಯುವವರಿದ್ದರೆ ಪರವಾಗಿಲ್ಲ, ಬಿಕಾಸ್ ಇಲ್ಲಿಂದ ಪಾರ್ಕಿಂಗಿಂದ 400 ಮೀಟರ್ಸ್ ವಾಕ್ ಮಾಡಬೇಕು. ಫಾರೆಸ್ಟ್ ಬಟ್ ಮೇಲೆ ಹೋದ್ಮೇಲೆ ವ್ಯೂ ಮಾತ್ರ ಚೆನ್ನಾಗಿದೆ ರಾಣಿಜರಿದ್ದು. ಎಲ್ಲರೂ ಬನ್ನಿ. ಇವತ್ತು ನಾವು ಬೆಳಗ್ಗೆ ಕ್ಯಾತನ್ಮಕ್ಕೆ ಹೋಗಿದ್ವಿ. ತುಂಬ ಬಿಸಿಲಿತ್ತು ಇವತ್ತು, ಸೊ ಅದೊಂದು ನಮಗೆ ಅಷ್ಟು ಇಷ್ಟ ಆಗಲಿಲ್ಲ. ಮತ್ತು ಅದು ಆಫ್ ರೋಡಿಂಗ್ ಜೀಪ್ ರೈಡ್ ಸಹ ಮಾಡಿದ್ವಿ. ಫುಲ್ ಧೂಳಿತ್ತು, ಮಧ್ಯಾಹ್ನ ಸಾಗಿತ್ತು. ಸೊ ಅದು ನಮ್ಮದೊಂದು ವೇಸ್ಟ್ ಆಯಿತು. ನಿನ್ನೆಯಿಂದ ಬಂದದ್ರಲ್ಲಿ ನಮಗೆ ಇಷ್ಟ ಆಗದಿದ್ದಂದರೆ ಕ್ಯಾತನ್ಮಕ್ಕಿ. ನಾವು ಕ್ಯಾತನ್ಮಕ್ಕಿ ಹೋಗಬೇಕಂತೇಳಿ ಅಲ್ಲಿ ಸ್ಟೇ ಬುಕ್ ಮಾಡಿದ್ವಿ, ಬಟ್ ಅದು ಚೆನ್ನಾಗಿರಲಿಲ್ಲ. ನೆನ್ನೆದ್ದು ಕೈಕಾಲು ನೋವು, ಅಂದರೆ ಟ್ರೆಕ್ಕಿಂಗ್ ಮಾಡಿದ್ದು ಇನ್ನಿದೆ, ಪ್ಲಸ್ ಇವತ್ತಿದ್ದು ಆಫ್ ರೋಡಿಂಗ್ ಇತ್ತು. ಆ್ಯಂಡ್ ಈಗ ವಾಪಸ್ 400 ಮೀಟರ್ಸ್ ನಡಿಬೇಕು. ಕಾರ್ನವರು ಬಂದಿದ್ದೇವೆ ಎದುರು. ನಾವು ವಾಕ್ ಮಾಡ್ತಿದ್ದೇವೆ, ಅವರು ಇನ್ನೊಂದು ಕಾರ್ನವರು ಬರಲಿಲ್ಲ. ನಾವು ವೇಟ್ ಸಹ ಮಾಡಲಿಲ್ಲ, ಬಿಕಾಸ್ ಇಲ್ಲಿ ನೆಟ್ವರ್ಕ್ ಇಲ್ಲ ಕಾಲ್ ಮಾಡಿ ಕೇಳಲಿಕ್ಕೆ ಎಲ್ಲಿದ್ದಾರೆ ಅಂತ. ಸೊ ನಾವು ಸೀದಾ ಬಂದ್ವಿ. ನಮ್ಮ ಗ್ರೂಪಿನ ಅದರ್ ಮೆಂಬರ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಇದೊಂದು ನಮ್ಮದು ಲಾಸ್ಟ್ ಡೇದ್ದು ಸ್ಪಾಟ್. ಮತ್ತು ಮನೆಗೆ ಎಲ್ಲ ನಾಳೆ ಸಂಡೇ, ಮಂಡೆಯಿಂದ ಅವರವರ ಕೆಲಸ ಎಲ್ಲರೂ ಇತ್ತು. ಆಟೋ ಬರ್ತೀವಿ. ಆಟೋ ನೋಡೋದು ಸರಿ ರೀಚ್ ಆದ್ವಿ. ನೋಡಿ ಗಾಯ್ಸ್, ಎಷ್ಟು ಚೆಂದ ಉಂಟು ವ್ಯೂ, ಸೂಪರ್ ಆಗುಂಟು. ಟೆಂಪಲ್ ಫುಲ್ ನಮಗೆ ಕರೆಕ್ಟಾಗಿ ಸ್ವಲ್ಪ ಮಿಸ್ಟ್ ಉಂಟು, ಬಟ್ ವ್ಯೂ ಇದೆ ಚೆಂದ. ವ್ಯೂ ಮಾತ್ರ ಸೂಪರಾಗಿ ಉಂಟು. ಎಲ್ಲರೂ ಇಲ್ಲಿಗೆ ವಿಸಿಟ್ ಮಾಡಿ ರಾಣಿಜರಿ.
ಸೂಪರ್, ತುಂಬ ಕೂಲಾಗಿಂಟು ಪ್ಲೇಸ್. ಎಲ್ಲರೂ ನಾವು ನಮ್ಮದು ಇನ್ನೊಂದು ಗ್ಯಾಂಗ್ ಸಹ ಬಂತು, ಅಲ್ಲಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಲ್ಲಿ ಕುತ್ಕೊಂಡು ಮತ್ತೆ ಹೊರಡುದು. ಮತ್ತು ಟೀ ಬ್ರೇಕ್, ಟೀ ಇಲ್ಲದಿದ್ದರೆ ಕಾಫಿ ಬ್ರೇಕ್. ಕಾಲೆಲ್ಲ ನೋವು. ಶ್ರಾವ್ಯಕ್ಕನ ಕಾಲು ನೋವು ಹೇಗುಂಟು? ಕೈ ಕಾಲು ನೋವು, ಮೈ ನೋವು? ಅಯ್ಯೋ ಆಚೆ ಬೀಳ್ಬೇಡಿ ಇದ್ದು 90 120 ಆಗಿ ಬಂದು ಮತ್ತೆ 120 ಮತ್ತೆ 360 ಕ್ಯಾಮರಾದಲ್ಲಿ ಹುಡುಕ್ಬೇಕಾಗ್ತದೆ. ಅಲ್ಲಿ ಒಂದು ಟಿಪ್ ಕಾಣಿಸ್ತಿದೆ, ಅದು ಹಿಲ್ಲಿದ್ದು ಟಾಪ್ ವ್ಯೂ ನೋಡಿ. ಅಲ್ಲಿ ಒಂದು ಫುಲ್ ಕ್ಲೌಡ್ಸ್ ಕವರ್ ಆಗಿದೆ. ಸೂಪರ್ ಉಂಟು ಮಾತ್ರ ಪ್ಲೇಸ್, ಅ ಮಸ್ಟ್ ವಿಸಿಟ್ ಪ್ಲೇಸ್. ಇವರಿವತ್ತು ಬ್ರಾಹ್ಮಿನ್ ಭಟ್ರಾಗಿದ್ದಾರೆ. ದಕ್ಷಿಣಲ್ಲಿ ರಾಕಿ ಹಿರೇ ತೆಗೆದು ಕೊಡಿ. ದಕ್ಷಿಣೆ ನಿಮ್ಮ ದಕ್ಷಿಣೆ ಅವು ಏರ ಶ್ರದ್ಧನೈಕ್ ಮುಂದೆ ಪಾರ್ದೆ ವಿಮಲ್ ಪಾರ್ದೇನೆ ಫೋಟೋಕ್ ವಾ ಫೋಟೋ ಅಲ್ಲ ಓ ಫೋಟೋಕ್ ವಿಮಲ್ದ ಕ್ಯಾಮರಾ ಉಂಡಿಗೆ ಚಾಲಕರ ತಕ್ಕೋಯ್ತಲ್ಲ ಮರ್ಲಿರ್ಲಕ್ಕ. ಅವು ತಿರ್ತು ಗ್ರೌಂಡ್ ಹಿಡಿತಾನೆ ಗೊತ್ತಾನೆ. ಯಾರೋ ದಪ್ಪನಾನೆ ಬಂದಿತ್ತಲ್ಲ ಹುಜರಲ್ಲಿ ದಾದ ಶ್ರಾವಿಕ ಕಂಪನಿ ಉರ್ಕುಣ ಕೊಡೆ ಮಂತ್ರ ಅಂತ ಬಂದಿತ್ತೆ. ಕೊಡದ ಫಲ ಬಾರಿ ಶೋಕಿತ್ತಲ್ಲ ತೆಂಕಿ ನಿಮ್ಮ ಬಟ್ಟೆ ನೆನಪ ಹೊಂದಿತ್ತೇನೆ ಈಗ ಬಡ ಹೋಯ್ತು ಅವೇ ಶೋಕಿತ್ತ. ಲೆಮನ್ ರೈಸ್ ನಮ್ಮ ತಿನ್ನಕ ಹಾಪದಕ್ಲನ್ನೆ ಇದು ಮಸಾಲಾ ಇಡ್ಲಿ ಕಡುಬುಗು ಕಾಪಣಿತ್ತೆ ಬರ್ಪುಣ ಮಸಾಲಾ ಇಡ್ಲಿ ಪೊಟ್ಟೆ ಘಾಟದು. ಬಟ್ ಅಕ್ಲೆಗೆ ಇಷ್ಟ ಇನ್ನೇ ನೀರು ದೋಸೆ ಚಟ್ನಿ ಫಸ್ಟಿಗೆ ನಮ್ಮ ಕುಲ್ನಾಗ ಬಂದಂತೆ ನೀರು ದೋಸೆ ಚಟ್ನಿ ಮಸಾಲೆ ಇಡ್ಲಿ ಆಯ್ನ ಬೇತನೆ ಫ್ರೈಡ್ ಇಡ್ಲಿ ಮಾತ್ರ ಉಂಟು ಅಂತ ಎಂಜಾಯ್ ಬೂರಿ ತಂದಿರು ನಂದು ಸ್ಟ್ಯಾಗ್ ಸ್ಟ್ಯಾಗ್ ಲೆಕ್ಕ ದಾದಾ ಓಲು ಎಂಕ ತೊಜ್ಜಿ ಫೋಟೋ ತುಕ ಕಿಶಿ ಎನ್ನೆಡು ತೊಜ್ಜಿ ಈ ಅಂದ್ ರಿಯಲ್ ಅವು ರಿಯಲ್ ರಿಯಲ್ ಐತೆ ಕೊಂಬು ಕ್ಲಿಯರ್ ಉಂಡು ಬ್ಲಾಗ್ ಯಾವ್ದುಂಡು ಇನ್ನ ದಾದಾದ ಪುತಾರು ಓ ಇಲ್ಲಿ ಉಂಟು ನಂಗೆ ಎಲ್ಲಿ ಎಲ್ಲಿ ಅಂತ ಝೂಮ್ ನೋಡಿ ಗಾಯ್ಸ್ ಅಲ್ಲಿದೆ ಡಿಯರ್ ತರ ಸ್ಟ್ಯಾಗ್ ಅಂತೆ ಎನ್ನೆಟ ಬರ್ತದೆ ತೂಲೆ ಶಾಬೇಕು ಗಾಯ್ಸ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ ಅವ್ರು ನನಗೆ ಶೇಕ್ ಆಗ್ತುಂಟು ಮೂವಾಗ್ತುಂಟು ಅಲ್ಲೇ ತಿರ್ಗೊಂದುಂಡು ಅಲ್ಲೇ ನೋಡಿ ನನ್ನ ವ್ಲಾಗ್ ಅನ್ನು ನೋಡು ಅವರು ಕನ್ನಡ ಮತ್ತೆ ತುಳು ಅವರು ಏ ಅವತ್ತು ತಿರ್ತು ಡೌನ್ ಫೋನ್ ಉಂಡು ಶ್ರಾವ್ಯಕ ನೆಟ್ಟು ತುಲೆಗೆ
ಓ ಮೈ ಗಾಡ್. ಆಯ್ತು, ನಮ್ದು ಟ್ರಿಪ್ ಇಲ್ಲಿಗೆ ಎಂಡ್ ಆಯ್ತು. ರಾಣಿಜೇರಿಯಲ್ಲಿ ಕುತ್ಕೊಂಡಿದ್ದೇವೆ. ಇವರಿಗೆ ಬೀಚ್ ಹೋಗ್ಬೇಕಂತೆ, ನನಗೆ ಗೊತ್ತಿಲ್ಲ ಈಗ ಎಲ್ಲಿಗೆ ಹೋಗುದಂತ. ನೈಟ್ ನಾವು ಕಾರ್ಕಳಕ್ಕೆ ಹೋಗೋಣ. ಅವರ ಹತ್ರ ಆಗಲೇ ಹೇಳ್ಬೇಕಿತ್ತು. ಈಗ ನಾವು ಚಾರ್ಮಡಿ ಅರ್ಧ ಬಂದ್ವಿ. ಎಸ್, ಎಲ್ಲ ರೆಡಿ ಇದ್ದೇವೆ ಹೋಗ್ಲಿಕ್ಕೆ. ಬ್ಯಾಗ್ ಇದೆಯಾ? ಬ್ಯಾಗ್ ಒಂದು ಇಟ್ಟಿದ್ರೆ ಇಟ್ಕೊಂಡು ಕುಡ್ಲದಲ್ಲಿ ಬಿಟ್ಟು ಬರ್ಬೋದು. ಕಾರ್ ಓನರ್ಸ್ ನಕ್ಲೇಡ ಫಸ್ಟ್ ಬೇಡ. ಲುಕ್ ಎಟ್ ದೇರ್. ನಾವು ಅಲ್ಲಿಂದ ಇಲ್ಲಿಗೆ ಬಂದದ್ದು ಫಾಗಿಗೆ ಬೇಕಾಗಿ. ಇಲ್ಲಿ ಫಾಗಿಗೆ ನಮ್ಮನ್ನು ಕಂಡ್ರೆ ಆಗುದಿಲ್ಲ ಅಷ್ಟೇ. ಫಾಗಿಗೆ ನಮ್ಮ ಜೊತೆ ಏನೋ ಪ್ರಾಬ್ಲಮ್ ಇದೆ. ಕಷ್ಟ ಇರಬಲ್ಲಿ ನಡಪುರಾಗ ಚಾಡಿ ಇಜ್ಜಿ ಬರೋದುಂಡು ಮೇಲ್ಡುಂಡು. ವಾವ್, ಮ್ಯಾಗಿ ಆರ್ಡರ್ ಮಾಡಿದ್ವಿ. ಮತ್ತು ಇಲ್ಲಿ ಮ್ಯಾಗಿ ತುಂಬ ಕಾಸ್ಟ್ಲಿ, 80 ರುಪೀಸ್. ಫುಲ್ ವ್ಯೂ ಅದೇ ನೋಡಿ ತಿಂತಿದ್ದೇವೆ ನಾವು. ಚೆನ್ನಾಗಿದೆ ಪ್ಲೇಸ್, ಬಟ್ ಮ್ಯಾಗಿ 80 ರುಪೀಸಿಗೆ ಬರ್ತಿಲ್ಲ. ನೋಡಿ ವ್ಯೂ ಹೇಗಿದೆ, ಸೂಪರ್ ಉಂಟು. ಮಾತ್ರ ಮ್ಯಾಗಿ ತಿಂತಿದ್ದೇವೆ ವಿತ್ ದ ವ್ಯೂ. ನೋಡಿ ಸೂಪರ್ಬ್ ಆಗಿದೆ. ಬಟ್ ಮ್ಯಾಗಿ 80 ರುಪೀಸಿಗೆ ಸೀರಿಯಸ್ಲಿ ಬರ್ತಿಲ್ಲ. 10 ರುಪೀಸ್ ಪ್ಯಾಕೆಟ್, 15 ರುಪೀಸ್ ಪ್ಯಾಕೆಟನ್ನು ಹಾಕಿದ್ದಾರೆ ಅಷ್ಟೇ. ಟೈಮ್ ಆಲ್ಮೋಸ್ಟ್ 6:30. ಎಂಚೊಂದು ವೆದರ್. Super. Yes, we are walking in the middle of the jungle. And no one is around. We saw Niksha's friend in the tree. It's not my friend. It's following us. The other team is in the back side. Yeah, they're always slow. 7 PM in the evening. ಹೇಗಿದೆ ನೋಡಿ, ಫುಲ್ ಫಾಗ್. ಫುಲ್ ಫಾಗಿ, ಫುಲ್ ಮಿಸ್ಟ್ ಉಂಟು ಈವ್ನಿಂಗ್. ಇದು ರಾಣಿಜೇರಿದ್ದು ರೋಡ್. ಇನ್ನು ನಾವು ಮೇನ್ ರೋಡಿಗೆ ರೀಚ್ ಆಗ್ಬೇಕಷ್ಟೇ. ಗೈಸ್, ಇಲ್ಲಿ ನೋಡಿ ನಮ್ದು ದಾನ ನೈಟ್. ನಾವೀಗ ಒಟ್ಟಿಗೆ ಆರೋಗ್ಯದಲ್ಲಿದ್ದಾವೆ. ಸೊ ಅದಕ್ಕೊಂದು ತಿನ್ನಲಿಕ್ಕೆ ಕೊಡುವ ಅಂತ ನಾವು ಬೇಕರಿಯಲ್ಲಿ ಕೇಕ್ ಎಲ್ಲ ತಗೊಂಡ್ವಿ. ಹಾಗೆಲ್ಲ ಪಪ್ಸ್, ಕೇಕ್ ಎಲ್ಲ ತಿಂದ್ವಿ. ನಮಗೊಂದು ಎಲ್ಲಿಗೆ ಹೋದ್ರು ಕೇಕ್ ತಿನ್ನೋದು ಹುಚ್ಚು. ಪರ್ದು ಬರೆಯರ ತಿಂದ ತೈ ಯಾರು? ಏಯ್, ತಿಂದ ತಪ್ಪು ತಿಂದೆ ಅಲ್ಲ ನೀನು ಕನ್ನಡ. ಓ, ಕನ್ನಡನ? ಬೇಗ ಬೆಲ್ಲ ಗಿಲ್ ಮಾಡ್ತೊಳ್ಳಿರ ಆಗಿಲ್ಲ ಅದನ್ನ ಬೇಡ. ಒಂದು ತುಲೆ ಚಿಪ್ಸ್ ಒಂದು ಕೊಡಿ. ಅದಕ್ಕೊಂದು ಕೊಡ್ತೀನಿ. ಅದೊಂದು ಕೊಡಿ. ಅದೊಂದು ಕೊಡಿ. ಅವು ಪೆಲಕಾಯಿ. ಬಾಯ್. ಏಯ್ ಜೀಜ ಇಂಕೊಳ್ಪು ಜಾವ ಅಮ್ಮ ಆಯ್ತು ನಿಗ್ಲಿ.
ಗ್ಲಾಸ್ ಮಾಡ್ತಿರ್ತದೆ ಇನ್ನ ಮೊಬೈಲ್ನಿಂದ ನಿಂತೆ ನೋಡಿಕೊಂಡು ಬರುವ ನರಮಾಣಿಗಳು. ಅಂಬಾಗ ಪರ್ದು ಗೊರ್ರ ಬಿತ್ತು ಬಿಡೊಂದಿಜ್ಜಿ ನಮ್ಮ ಪಿರೌಡಿ ಅವಂಚನೆಗೆ ಅಲ್ಲಿ ಬಿಡ್ಪು ಜಡಿಗೆ ಟಾಟಾ ಏನ ಕೊರ್ಪೇರಪ್ಪ ಏನಂದ ಸಾಂಕು ಬೇರೆ ಅಂದ ಸನೆತ್ತ ತಿಪ್ಪು ಬಾಯ್ ಬಾಯ್ ನಮ್ಮ ಅಲ್ಪಡ್ದು ಬಲ್ತದತ್ತದ ಕೊರಿಯ ಪದ್ರಾಡಕ್ಕೆ ಎಲ್ಲ ಬರ್ಬೇಕಲ್ಲ ನಾಳೆ ಬರ್ತೇವೆ ಪಾಪ ಕಣ್ಣು ಬರೋದಿಲ್ಲ ಏನೋ ದಾಯಿ ಬಿಡುಪೆ ರೋಡ್ ಇಡವ ಕೆಲವು ಬಿಡುಪೇರಿ ಉಪ್ಪದ್ರ ಮಂತ್ರ ಮಸ್ತ್ ಅವಳು ಬಾಳೆಹಣ್ಣು ತಿಂದ ಹೆಂಗಾಗಿರೋದು ಅನ್ಪಿರ ಹೋಟೆಲ್ ನಾವು ನಮ್ಮ ಟ್ರಿಪ್ ಎಂಡ್ ಡಿನ್ನರಲ್ಲಿ ಮಾಡಿದ್ವಿ. ಲಾಸ್ಟಿಗೆ ಉಜಿರೆಯಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ವಿ. ಅಲ್ಲಿ ಎಲ್ಲ ಊಟ ಎಲ್ಲ ಮಾಡಿ ಮತ್ತೆ ನಾವು ಪುತ್ತೂರಿಗೆ ರೀಚ್ ಆಗುವಾಗ ಆಲ್ಮೋಸ್ಟ್ 12:30 ಆಗಿತ್ತು. ಸೊ ಹಾಗೆ ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಿದ್ದೇನೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ನೆಕ್ಸ್ಟ್ ಟ್ರಿಪ್ ಹೋಗೋದಿದ್ರೆ ನಾವೆಲ್ಲ ಒಟ್ಟಿಗಿದ್ದರೆ ನಾನು ವ್ಲಾಗ್ ಮಾಡ್ತೇನೆ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಿಗೆ ಸಿಗುವ. ಈ ವ್ಲಾಗನ್ನು ಕಂಪ್ಲೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.